ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ಮುಂದುವರೆಸಿವೆ. ದೋಸ್ತಿಗಳ ಹೋರಾಟಕ್ಕೆ 5ನೇ ದಿನ ಕೂಡ ಕಲಾಪ ಬಲಿಯಾಗಿದೆ. ಸಿಎಂ ಡಿಕೆಶಿ ಸಂಧಾನಕ್ಕೂ ಜಗ್ಗದ ಬಿಜೆಪಿ ರಾಜೀನಾಮೆ ಕೊಡೋ ತನಕ ಸದನ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು. ವಿಧಾನಸಭೆ ಪರಿಷತ್ನಲ್ಲಿ ಮುಂದುವರಿದ ಪ್ರೊಟೆಸ್ಟ್. ಸಿಎಂ ಡಿಕೆಶಿ ಸಂಧಾನಕ್ಕೂ ಜಗ್ಗದ ಕಮಲ ನಾಯಕರು. ಅಲ್ಲಿ ಗವರ್ನರ್ ಅವರಿಗೆ ಓಟ್ ಕೊಟ್ಟ ನಂತರ ಮಂತ್ರಿ ಆದದ್ದು ಏನಾದ್ರು ಹೇಳ್ತಾರೆ ಅಥವಾ ಕೊಡಬಾರ್ದು ಅಂತ ಹೇಳ್ತಾರೆ. ಅದು ಗವರ್ನರ್ ಕೊಡ್ಲಿಕ್ಕೆ ಹೋಗಲಿಲ್ಲ. ಎಸ್, ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ತನ್ನ ಪ್ರತಿಭಟನೆ ಮುಂದುವರೆಸಿದೆ. ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಸತತ 5ನೇ ದಿನವೂ ಕಲಾಪ ಬಲಿಯಾಯಿತು. ಕಲಾಪ ಆರಂಭಕ್ಕೂ ಮುನ್ನ ಸಿಎಂ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಸುನಿಲ್ ಕುಮಾರ್ ಜೊತೆ ಮಾತುಕತೆ ನಡೆಸಿ ಹೋರಾಟ ಕೈಬಿಡುವಂತೆ ಮನವಿ ಮಾಡಿದ್ರು. ಆದ್ರೆ ಹೋರಾಟ ಕೈಬಿಡೋದಿಲ್ಲ ಎಂದು ಬಿಜೆಪಿ ನಾಯಕರು ತಿಳಿಸಿದ್ರು. ವಿಧಾನ ಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ಆರೋಗ್ಯ ಸಚಿವ ಯುಟಿ ಖಾದರ್ ನೋಟಿಸ್ ಕೊಡದೆ ರಾಜೀನಾಮೆ ಕೇಳಲು ಹೇಗೆ ಸಾಧ್ಯ? ಕಾನೂನಾತ್ಮಕವಾಗಿ ಸದನದೊಳಗೆ ಹಕ್ಕು ಮಂಡಿಸಿ ಆಮೇಲೆ ನೋಡೋಣ ಎಂದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಕಳಂಕಿತರನ್ನ ಸಂಪುಟಕ್ಕೆ ಸೇರಿಸಿಕೊಂಡಿದ್ದೇಕೆ? ಮೊದಲು ಅವರನ್ನ ವಜಾ ಮಾಡಿ ಆಮೇಲೆ ಚರ್ಚೆ ಮಾಡೋಣ ಎಂದು ಆಕ್ರೋಶ ಹೊರಹಾಕಿದ್ರು. ಅದನ್ನೇ ನಾವು ಪ್ರಶ್ನೆ ಮಾಡಿರೋದು. ಒಂದೇ ಪ್ರಶ್ನೆ ಏನು ಅಂದ್ರೆ ನಿಮ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀನಿ. ನಾನು ಎಲ್ಲಾದ್ರೂ ಮಾಡಲ್ಲ, ಚರ್ಚೆ ಮಾಡಿ ಅವರ ಉತ್ತರ ಕೇಳಿ, ಅವ್ರ ಉತ್ತರ ಕೇಳಿ. ತಾವು ಹೇಳಿದ್ದೀರಿ, ತಾವು ಪ್ರಕಟಣೆ ಅಂದ ತಕ್ಷಣ ನಮಗೆ ಖುಷಿ ಆಯ್ತು. ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳ್ತೀರಿ ಅಂತ. ಆಗಿಲ್ಲ ಅಂದ್ಮೇಲೆ ನಮಗೆ ಇದು ಅನಿವಾರ್ಯ ಇದೆ. ಆ ಕಾರಣದಿಂದ ನಾಗೇಂದ್ರ ಅವರ ವಜಾ ಮಾಡೋವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ. ವಿಧಾನ ಪರಿಷತ್ನಲ್ಲಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ನಾಗೇಂದ್ರ ಯಾಕೆ ರಾಜೀನಾಮೆ ಕೊಡಬೇಕು ಎಂದು ವಿಪಕ್ಷಗಳು ಮೊದಲು ಹೇಳಿ 2 ದಿನ ಬೇಕಾದ್ರೂ ಚರ್ಚೆ ಮಾಡಲಿ ಎಂದ್ರು. ಇದಕ್ಕೆ ಎಂಎಲ್ಸಿ ರವಿಕುಮಾರ್ ಕೌಂಟರ್ ಕೊಟ್ರು. ಅಂದು ಸದನದಲ್ಲಿ ಸಿದ್ದರಾಮಯ್ಯ ಅವರೇ 89 ಕೋಟಿ ಭ್ರಷ್ಟಾಚಾರ ನಡೆದಿದೆ ಎಂದು ಒಪ್ಪಿಕೊಂಡಿದ್ದಾರೆ ಎಂದು ಹೇಳಿದ್ರು. ಚರ್ಚೆನೇ ಇಲ್ದೇನೆ ಸುಮ್ಮನೆ ರಾಜೀನಾಮೆ ಕೊಡಿ, ಭ್ರಷ್ಟು, ರಾಹುಲ್ ಗಾಂಧಿ ಮನೆಗೆ ದುಡ್ಡು ಉಂಟೋಯ್ತು, ಭ್ರಷ್ಟ ಸರ್ಕಾರ, ಡಿಕೆ ಶಿವಕುಮಾರ್ ಸರ್ಕಾರ, ಇವೆಲ್ಲ ಏನೇನೋ ಹೇಳ್ಕೊಂಡು ಕೂತ್ಕೊಂಡ್ರೆ ಅಟ್ಲೀಸ್ಟ್ ಆಗ್ತದೆ. ದಯವಿಟ್ಟು ಪ್ಲೀಸ್ ಇವತ್ತು ಕೂಡ ನೋಟಿಸ್ ಕೊಡಿ, 2 ದಿನ ಚರ್ಚೆ ಮಾಡಿ, ನಿಮ್ ಎಲ್ಲ ವಿಚಾರಗಳನ್ನ ದಯವಿಟ್ಟು ತಿಳಿಸಿ. ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ 89 ಕೋಟಿ ಅಂತ. ಸರಿಯಪ್ಪ, 89 ಕೋಟಿ ನಡೆದಿದೆ ಭ್ರಷ್ಟಾಚಾರ, 187 ಕೋಟಿ ಅಲ್ಲಂತ ಫ್ಲೋರ್. ಅದಕ್ಕೆ ನಾಗೇಂದ್ರಂದು 85 ಕೋಟಿ ನಡೆದಿದ್ಯೋ 90 ಕೋಟಿ ನಡೆದಿದ್ಯೋ ಏನಾಗಿದೆಯೋ ಅಂತ ಜಸ್ಟ್ ನೀವು ಕ್ಲೀನ್ ಆಗಿ ಡಿಸ್ಕಸ್ ಮಾಡಿ. ಇನ್ನು ವಿಧಾನಸಭೆಯಲ್ಲೂ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿಯಿತು. ಇದರ ನಡುವೆ ಸರ್ಕಾರದ ಹಲವು ಮಸೂದೆಗಳನ್ನ ಮಂಡನೆ ಮಾಡಿತು. ವಿಧೇಯಕವನ್ನ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ನೇ ಕಂಡು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲೋ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ನಾಗೇಂದ್ರ ವಿರುದ್ಧ ಹೋರಾಟ ತೀವ್ರಗೊಳಿಸಿದ ಬಿಜೆಪಿ. ಜಗಳೂರು ಟು ಬಳ್ಳಾರಿ ಪಾದಯಾತ್ರೆಗೆ ಸಿದ್ಧತೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಸುತ್ತಿರೋ ಬಿಜೆಪಿ ಮತ್ತೊಂದು ಹೋರಾಟಕ್ಕೆ ಸಿದ್ಧತೆ ನಡೆಸುತ್ತಿದೆ. ದಾವಣಗೆರೆ ಜಿಲ್ಲೆ ಜಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆಗೆ ಕಮಲ ನಾಯಕರು ಮುಂದಾಗಿದ್ದಾರೆ. ಸುಮಾರು 170 ಕಿಲೋಮೀಟರ್ ದೂರ ಪಾದಯಾತ್ರೆ ಇದಾಗಿದ್ದು 20 ದಿನಗಳ ಕಾಲದ ರೂಪುರೇಷ ಸಿದ್ಧತೆ ನಡೆಸಿದೆ. ಈ ಪಾದಯಾತ್ರೆ 11 ವಿಧಾನಸಭಾ ಕ್ಷೇತ್ರಗಳನ್ನ ಹಾದು ಹೋಗಲಿದೆ. ಮುಂದಿನ ವಾರದಿಂದಲೇ ಪಾದಯಾತ್ರೆ ಆರಂಭವಾಗುವ ಸಾಧ್ಯತೆ ಇದೆ. ಒಟ್ನಲ್ಲಿ ನಾಗೇಂದ್ರ ರಾಜೀನಾಮೆ ಕೊಡ್ತಿಲ್ಲ, ಬಿಜೆಪಿ ಬಿಡ್ತಿಲ್ಲ. ಆದ್ರೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಬೇಕಾದ ಕಲಾಪ ನಿತ್ಯವೂ ಬಲಿಯಾಗ್ತಿರೋದು ಮಾತ್ರ ದುರಂತ. ನ್ಯೂಸ್ ಡೆಸ್ಕ್, PNS ವಿಸ್ತಾರ ನ್ಯೂಸ್.